ಓಕೆ, ಪಬ್ಲಿಕ್ ಕಾಲರ್ ಮತ್ತೊಬ್ರು ರೆಡಿ ಇದ್ದಾರೆ. ನಿಖಿತ್ ರಾಜ್ ಅಂತ ಹೇಳಿ ಮಾತನಾಡಿಸ್ತಾ ಹೋಗೋಣ. ನಿಖಿತ್ ರಾಜ್ ಅವರೇ ನಮಸ್ತೆ. ನಮಸ್ತೆ ಸರ್. ಓಕೆ, ಈಗ ಫೋನ್ ಮಾಡಿದವರೆಲ್ಲ ಹೇಳ್ತಾ ಇರೋದು ಒಂದು ಗಿಲ್ಲಿ ಇಷ್ಟ, ಮತ್ತೊಂದು ಅಶ್ವಿನಿ ಇಷ್ಟ ಅಂತ. ಇವರಿಬ್ಬರನ್ನ ಬಿಟ್ಟು ನಿಮಗೆ ಯಾರು ಇಷ್ಟ ಅಂತ? ನಮಗೆ ಗಿಲ್ಲಿನೇ ಇಷ್ಟ. ನಿಮಗೂ ಗಿಲ್ಲಿನೇ ಇಷ್ಟನಾ? ಯಾಕಾಗಿ? ನಮ್ಮ ಮನೆಯಲ್ಲಿ ಗಿಲ್ಲಿ ಎಲ್ಲರೂ ಗಿಲ್ಲಿಗೆ ವೋಟ್ ಮಾಡಿದ್ದಾರೆ. ಅವ್ರು ಚೆನ್ನಾಗಿ ಆಡ್ತಾರೆ. ನಾವು ಒಳ್ಳೆಯವರು ಸರ್. ಗಿಲ್ಲಿ ಡೈಲಾಗು ಹಾಡು ಎಲ್ಲ ಇಷ್ಟ ಆಗುತ್ತಾ? ಹಾಂ ಡೈಲಾಗ್ ಒಂದು ಹೇಳ್ತೀಯಾ ಗಿಲ್ಲಿದು? ಹಾಂ ಹೇಳು. ಡಮ ಡುಮ್ಮಿ ಡಕ್ಕ ಈ ಸಲ ಗಿಲ್ಲಿ ಗೆಲ್ಲೋದು ಪಕ್ಕ. ಅದನ್ನ ಬಿಟ್ಟು ಇನ್ನೊಂದು. ದೊಡವ ದೊಡವ ದ್ವಾಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ತರಿ ಬೀಜ ಸಾರ್ವತ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು. ಓಕೆ, ಗಿಲ್ಲಿ ಗೆಲ್ಲಬೇಕು, ಗೆಲ್ತಾನೆ ಬಿಡಿ. ಓಕೆ, ಥ್ಯಾಂಕ್ ಯು ನಿಖಿತ್ ರಾಜ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಈಗ ನಾಗರಾಜ್ ಅಂತ ಕಾಲ್ ಮಾಡಿದ್ದಾರೆ. ನಾಗರಾಜ್ ಅವರೇ ನಮಸ್ಕಾರ. ಯಾರು ಗೆಲ್ಬೇಕು? ನಮಸ್ತೆ ಮೇಡಮ್, ಗಿಲ್ಲಿ ಅವ್ರು ಗೆಲ್ಬೇಕು ಮೇಡಮ್. ಯಾಕೆ ಗಿಲ್ಲಿ ಅಂದ್ರೆ ಅಷ್ಟಿಷ್ಟ? ನಮ್ಗೆ ತುಂಬಾ ಇಷ್ಟ ಗಿಲ್ಲಿ ಅಂದ್ರೆ. ಒಂದು ರೈತರ ಮಗ, ನಾವು ರೈತರ ಮಕ್ಕಳು, ರಾಮನಗರದವರು. ಅದಕ್ಕೆ ಅವರು ಗೆಲ್ಲೇಬೇಕು ಮೇಡಮ್. ಉಳಿದವರು ಫುಲ್ ಡಿಸರ್ವಿಂಗ್ ಇದ್ರು ತಾನೆ, ಅದಕ್ಕೆ ಟಾಪ್ 6 ಕಂಟೆಸ್ಟೆಂಟ್ಸ್ ಆಗಿರೋದು. ಅವರೆಲ್ಲ ಯಾಕೆ ಗೆಲ್ಬಾರ್ದು ಅನ್ಸುತ್ತೆ ನಿಮ್ಗೆ? ಈಗ ಅಶ್ವಿನಿ ಗೌಡ ಇದ್ದಾರೆ, ರಕ್ಷಿತಾ ಇದ್ದಾರೆ. ಇದ್ದಾರೆ ಮೇಡಮ್, ರಕ್ಷಿತಾನು ಇದ್ದಾರೆ, ಆಡಿದ್ದಾರೆ. ಆದ್ರೂನು ನಮ್ಗೆ ಗಿಲ್ಲಿ ಅಂದ್ರೆ ತುಂಬಾ ನಮ್ಮ ಮನೇಲೆಲ್ಲ ಫೇವರು. ಈಗ ಹೆಂಗ್ ಸೆಲೆಬ್ರೇಟ್ ಮಾಡ್ತೀರಾ ಗಿಲ್ಲಿ ಗೆದ್ರೆ? ನೀವು ಸಂಭ್ರಮಾಚರಣೆ ಹೆಂಗ್ ಮಾಡ್ತೀರಾ? ನಾವು ಪಟಾಕಿ ಎಲ್ಲ ತಂದಿಟ್ಕೊಂಡವ್ರು ನನ್ನ ಮಕ್ಕಳು. ರೆಡಿ ಇದ್ದೀರಾ ಫುಲ್ಲು? ಹೌದು, 11 ಗಂಟೆ ಎಷ್ಟೊತ್ತು ಬರ್ತದೆ ಕಾಯ್ತಾ ಇರ್ತೀವಿ. ಸ್ವೀಟ್ ಗೀಟ್ ಎಲ್ಲ ಮಾಡ್ತೀರಾ ಹಂಗಾದ್ರೆ? ಏನ್ ಮೇಡಮ್, ಇಲ್ಲ ಸ್ವೀಟ್ ಮಾಡಿಲ್ಲ, ಚಿಕನ್ ಮಟನ್ ಮಾಡ್ಬಿಟ್ಟಿದೀವಿ. ಇಷ್ಟದ ಬೆಳೆ ಕಾಳು ಸಾರು ಮಾಡಿ. ರೈಟ್ ಭರ್ಜರಿ ಬ್ಯಾಟಿಂಗ್ ಮಾಡಿ. ಥ್ಯಾಂಕ್ ಯು ನಾಗರಾಜ್ ಅವರೇ ಕಾಲ್ ಮಾಡಿದ್ದಕ್ಕೆ. ಓಕೆ, ಹೈದರಾಬಾದ್ನಿಂದ ರಾಘವೇಂದ್ರ ಅಂತ ಹೇಳಿ ಕರೆ ಮಾಡಿದ್ದಾರೆ. ರಾಘವೇಂದ್ರ ಅವರೇ ನಮಸ್ತೆ. ನಮಸ್ತೆ ಸರ್. ಬಿಗ್ ಬಾಸ್ ನೋಡ್ತಾ ಇದ್ರಾ? ಅಯ್ಯೋ ಖಂಡಿತ ಸರ್, ಒಂದು ಶೋ ಮಿಸ್ ಮಾಡಿಲ್ಲ ನಾನು. ಯಾರಿಗೋಸ್ಕರ ನೋಡಿದ್ರಿ ಸರ್? ಯಾರಿಗೋಸ್ಕರ ಅಂದ್ರೆ ನಾನು ಬಿಗ್ ಬಾಸ್ ಡೇ 1 ಸ್ಟಾರ್ಟ್ ಆಯ್ತಲ್ಲ ಸುದೀಪ್ ಅವ್ರದ್ದು, ಎಲ್ಲ ಶೋ ನೋಡ್ತಾ ಇದ್ದೀನಿ. ಇದನ್ನ ಮಾತ್ರ ಕಂಪಲ್ಸರಿ ನೋಡ್ತಾ ಇದ್ದೀನಿ. ತುಂಬಾ ಖುಷಿ ಆಯ್ತು, ಚೆನ್ನಾಗಾಯ್ತು. ಈ ವರ್ಷ ಮಾತ್ರ ಬಿಗ್ ಬಾಸ್ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಕಂಪೇರ್ ಈ ವರ್ಷ ಚೆನ್ನಾಗಿದೆ. ಬಟ್ ಇದರಲ್ಲಿ ನೋಡಿದ್ರೆ ಅಶ್ವಿನಿ ಗೌಡ ಪ್ರೊಫೆಷನಲ್ ಆಗಿ ಆಡ್ತಾ ಇದ್ದಾರೆ ಸರ್. ಯಾರು ನಂಗೆ ಲೈಕ್ ಆಗ್ಲಿಲ್ಲ. ಯಾರು ಗೆಲ್ಬೇಕು? ಗಿಲ್ಲಿನಾ? ಅಶ್ವಿನಿ ಗೌಡ ಗೆಲ್ಬೇಕು. ಗಿಲ್ಲಿ ಯಾಕೆ ಗೆಲ್ಬೇಕು ಸರ್? ಗಿಲ್ಲಿ ಅನ್ಪ್ರೊಫೆಷನಲ್, ಅವನು ವಲ್ಗರು. ಅವ್ನು ಹೆಂಗ್ ಬೇಕಂಗೆ ಇದು ಮಾತಾಡಿದ್ದಾನೆ ಎಲ್ಲರ ಜೊತೆಗೆ. ನನಗಂತೂ ಲೈಕ್ ಆಗ್ಲಿಲ್ಲ. ಅಶ್ವಿನಿ ಗೌಡ ಇಸ್ ಎ ಪ್ರೊಫೆಷನಲ್, ಈಸ್ ಎ ಪರ್ಫೆಕ್ಟ್ ಕ್ಯಾಂಡಿಡೇಟ್ ಫಾರ್ ಬಿಗ್ ಬಾಸ್ ವಿನ್ನರ್ ಸರ್, ನನ್ನ ಪ್ರಕಾರ. ಈಗೆಲ್ಲ ಹೇಳ್ತಾರೋ TRP ಕಿಂಗು ಗಿಲ್ಲಿನೇ, ಗಿಲ್ಲಿಗೋಸ್ಕರನೇ ಬಿಗ್ ಬಾಸ್ ನೋಡ್ತಿದೀವಿ ಅಂತ. ನೀವೇನು ಅಶ್ವಿನಿ ಗೌಡ ಅಂತಿದ್ದೀರಿ? ಗಿಲ್ಲಿಗೋಸ್ಕರ ಅಂತ ಗಿಲ್ಲಿನ್ ಕೊಟ್ರೆ ಮಾತ್ರ ಬಿಗ್ ಬಾಸ್ TRP ಡೌನ್ ಆಗುತ್ತೆ ಸರ್. ಅಶ್ವಿನಿ ಗೌಡ ಇಸ್ ಎ ಪರ್ಫೆಕ್ಟ್ ಫಾರ್ ಮೀ. ಅದರ್ವೈಸ್ ಧನುಷ್, ನಂದು ಎರಡನೇ ಪ್ರಯಾರಿಟಿ ಧನುಷ್ ಕೊಡ್ಬೇಕು ನೋಡಿ ಅಷ್ಟೇ. ಧನುಷ್ ಯಾಕೆ? ಧನುಷ್ ಈಸ್ ಎ ಪ್ರೊಫೆಷನಲ್, ಸ್ಮೂತ್ ಆಗಿ ಆಡಿದ್ದಾರೆ. ಯಾವ್ದು ಕಾಂಪ್ಲಿಕೇಟ್ ಮಾಡ್ಕೊಂಡಿಲ್ಲ, ಯಾರ ಜೊತೆ ಕಾಂಪ್ಲಿಕೇಟ್ ಮಾಡ್ಕೊಂಡಿಲ್ಲ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಅವರೇ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.